ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ ನಾನು ಏಪ್ರಿಲ್ 2019ಗೆ ಬಂದಿರತಕ್ಕಂಥ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ತಗೊಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆಯನ್ನು ಬರೀರಿ. ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಿನ ಅನುಕ್ರಮ ಸಂಖ್ಯೆ ಬರಿತಾ ಇಲ್ಲ, ನಾನು ಅನುಕ್ರಮವಾಗಿ ನೀವು ಈ ಒಂದು ಇಯರ್ಗೆ ಒಂದನೇ ಪ್ರಶ್ನೆ ತಗೊಳ್ಳಿ. 2x² - 4x + 3 = 0 ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯಿರಿ. ಇದು 1 ಅಂಕಕ್ಕೆ ಬಂದಿರತಕ್ಕಂಥ ಪ್ರಶ್ನೆ, 1 ಮಾರ್ಕ್. ಶೋಧಕದ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ವರ್ಗ ಸಮೀಕರಣದ ಶೋಧಕ ಡೆಲ್ಟಾ ಇರ್ತಕ್ಕಂಥ ಸೂತ್ರ ಏನು? b² - 4ac ಅನ್ನೋದನ್ನು ನೆನಪಿಸ್ಕೋಬೇಕು. ಇಲ್ಲಿ ABC ಬೆಲೆಗಳನ್ನು ಬರ್ಕೊಳ್ಳೋಣ. ಎ ಬೆಲೆ ಏನು? x² ಸಗುಣಕ ಎಷ್ಟಿದೆ? 2 ಇದೆ. ಬಿ ಬೆಲೆ ಏನು? ಎಕ್ಸನ ಸಗುಣಕ. ಎಕ್ಸನ ಸಗುಣಕ ಹೌದಿಲ್ಲ? ಬಿ ಅಂದ್ರೆ ಎಷ್ಟೈತೆ? ಎಕ್ಸನ ಸಗುಣಕ -4 ಇದೆ. ಬಿ = -4. ಆಮೇಲೆ ಸಿ = ಸ್ಥಿರಾಂಕ ಎಷ್ಟು? 3. ABC ಬೆಲೆಗಳನ್ನು ಗೊತ್ತು ಮಾಡ್ಕೊಂಡ್ವಿ. ಶೋಧಕ ಏನಂತ ನೆನಪಿಸ್ಕೊಂಡು ಬರ್ಕೊಂಡ್ರಿ. ಇನ್ನು ಮೇಲೆ ಈ ಬೆಲೆ ಹಾಕೋದ ಸುಲಭೀಕರಣ ಮಾಡೋದ. -4 -4 ಎ ಅಂದರೆ 2, ಸಿ ಅಂದರೆ ಎಷ್ಟು? 3. ಬೆಲೆಗಳನ್ನು ಆದೇಶಿಸ್ರಿ. -4 ವರ್ಗ ಎಷ್ಟು? 16. ಮೈನಸ್ ಚಿಹ್ನೆ ಹಾಗೆ ಇರಲಿ. 4 2 8, 8 3 24. ವ್ಯತ್ಯಾಸ ಎಷ್ಟಾಯ್ತು ಹೇಳ್ರಿ? -8. ಹಾಗಾದರೆ ಈ ಒಂದು ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣದ ಶೋಧಕದ ಬೆಲೆ ಎಷ್ಟು? -8 ಅಂತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆ, ಎರಡನೇ ಪ್ರಶ್ನೆ ಬರ್ರಿ ಎಲ್ಲರೂ. ಪ್ರಶ್ನೆ ಏನಪ್ಪ ಅಂತಂದರೆ 2x² - 5x 2x² - 5x + 3 = 0 ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ. ಸೂತ್ರದ ಸಹಾಯದಿಂದ ಬಿಡಿಸಿ. ಬರದ್ರಿ ಪ್ರಶ್ನೆ? 2x² - 5x + 3 = 0 ಸಮೀಕರಣವನ್ನು ತಗೊಳ್ರಿ. ಹಂಗಿದ್ದಂಗೆ ಬರದ್ರಿ. 2x² - 5x + 3 = 0. ಇಲ್ಲಿ ABC ಬೆಲೆಗಳನ್ನು ಬರೀರಿ. A2, B ಎಷ್ಟು? -5, C ಎಷ್ಟು? 3. ಬೇಗ ಬರಿಬೇಕು. ಚಾಪ್ಟರ್ ಆಗೈತಲ್ಲ, ಎಲ್ಲ ಮಾಹಿತಿ ಐತೆವಲ್ಲ ನಿಮಗೆಲ್ಲ. A2, B - 5, C 3 ಆಯಿತು. x = -b ± (b²) - 4ac / 2a. ಇದನ್ನು ಡಿವೈಡೆಡ್ ಬೈ ಸಿಂಬಾಲ್ ಕೆಲವ್ರ ಇದು ಕಟ್ಟ ಇಡ್ತೀರಿ. ಹಂಗೆ ಇಟ್ಟರು ಅರ್ಧ ಮಾರ್ಕ್ಸ್ ಹೋಗ್ತತಿ. ಸೂತ್ರ ಅಟ್ಟ ಬರ್ದ್ರು ಅರ್ಧ ಮಾರ್ಕ್ಸ್ ಐತೆ ಪರೀಕ್ಷೆದಾಗ. ಬರೀ ಸೂತ್ರ ಬರ್ದ್ರು ಗೊತ್ತಾಯ್ತಾ? ಅದಕ್ಕೆ ನೆಗ್ಲೆಕ್ಟ್ ಮಾಡಬೇಡ್ರಿ. ಸರಿಯಾಗಿ ಏನು ಬರಿಬೇಕು ಅಂತ ನೆನಪಿರ್ಬೇಕು. -b ± (b² - 4ac / 2a) ಬೆಲೆ ಹಾಕ್ರಿ. ಮೈನಸ್ ಚಿಹ್ನೆ ಹಂಗೆ ಇರಲಿ. ಬಿ ಬೆಲೆ ಎಷ್ಟು? -5. -5 ಹಾಕ್ತೀರಿ. ± (b²) ಎಷ್ಟರ ವರ್ಗ? -5 ವರ್ಗ. -5 ವರ್ಗ. -4. ಎ ಅಂದರೆ ಎಷ್ಟು? 2. ಸಿ ಅಂದರೆ ಎಷ್ಟು? 3. ಡಿವೈಡೆಡ್ ಬೈ ಎಷ್ಟು ಬರೀಬೇಕು? 2 × a. ಎ ಅಂದರೆ ಎಷ್ಟೈತಿ? 2 ಐತಿ. ಆಯಿತು ಎಲ್ಲ ಸರಿ. ಇದನ್ನು ಸುಲಭೀಕರಣ ಮಾಡ್ತಾ ಸಾಗಬೇಕು. -× ಪ್ಲಸ್ ಆಯಿತು. ± ವರ್ಗಮೂಲ. 5 ವರ್ಗ ಎಷ್ಟು? 25. 4 2 8, 8 3 24. -24. ಒಬ್ಬಾಗಲೇ ಎಷ್ಟು ಬರೀತೀರಿ? 4. 2 2 4. 2 2 ಗುಣಿಸಿದ್ರೆ 4 ಬಂತು. ಬರ್ದ್ರಾ? ಯಾಕೆ ಹಿಂದೆ ಉಳಿತೀರಿ? ಏನೈತಿ ಇದ್ರೊಳಗೆ? ನಿದ್ದೆ ಮಾಡಾಕತ್ತೀನಿ ನೀನು. 5 ಬರೀರಿ ಹೆಂಗಿದ್ದಂಗೆ. ± 25 24 ಕಳೆದ್ರೆ 1 ಬಂತು. ರೂಟ್ ಚಿಹ್ನೆ ಹೆಂಗಿದ್ದಂಗೆ ಬರ್ರಿ. 1 ಬರ್ರಿ. ಡಿವೈಡೆಡ್ ಬೈ 4. 5 ± 1 ಡಿವೈಡೆಡ್ ಬೈ 4. ವರ್ಗಮೂಲ 1 ಅಂದರೆ 1 ಅದ್ರ ಬೆಲೆ. 5 ಮತ್ತು 1 ಈಗ ನೋಡ್ರಿ. x = ಹಿಂಗೆ ಹೊಡೆದು ಬರ್ಕೋರ್ಲ. 5 + 1/4 ಅಥವಾ x = 5 - 1 / 4. ಯಾಕಂದ್ರೆ ಪ್ಲಸ್ ಅಥವಾ ಮೈನಸ್ ಆಯ್ತು.
+1 ತೊಗೋಬೇಕು, -1 ತೊಗೊಂಡು ಇನ್ನೊಂದು ತೊಗೋಬೇಕು. ಅಂದ್ರೆ x = 5ಕ್ಕೆ 1 ಕೂಡಿಸಿದ್ರೆ 6 4 ಅಥವಾ x = 4 4. 5ರಾಗ 1 ಹೋದ್ರೆ 4 ಅದು ಸರಿ. 2 2 2 3 ಈ 4 4 ಕ್ಯಾನ್ಸಲ್ ಆಯಿತು. ಅಂದರೆ x = ಎಷ್ಟು ಬಂತು 3 2 ಮತ್ತು ಅಥವಾ x = ಎಷ್ಟು ಇನ್ನೊಂದು ಬೆಲೆ 1 3 2 ಮತ್ತು 1 ಇದಕ್ಕೆ ಪರಿಹಾರ ಆಯಿತು. ನೋಡ್ರಿ ಆಗಲೇ ಬಿಡಿಸಿರ್ತಕ್ಕಂಥ ಪ್ರಶ್ನೆ ನಿಮಗೆ 2 ಅಂಕಕ್ಕೆ ಸೂತ್ರ ವಿಧಾನ. ಇನ್ನೊಂದು 2 ಅಂಕದ ಪ್ರಶ್ನೆ ಬಂದಿದೆ, ಅನ್ವಯಿಕ ಪ್ರಶ್ನೆ ಇದೆ. ಬರ್ರಿ ಇದನ್ನ ಅನುಕ್ರಮವಾಗಿ 3ನೇ ಪ್ರಶ್ನೆ ಅಂತ ತಗೊಳ್ಳಿ. ಒಂದು ಆಯತಾಕಾರದ ಬೇಗ ಪ್ರಶ್ನೆ ಬರಿಬೇಕು. ಒಂದು ಆಯತಾಕಾರದ ಜಮೀನಿನ ಉದ್ದವು ಅದರ ಅಗಲದ 3ರಷ್ಟಿದೆ. ಅಗಲದ 3ರಷ್ಟಿದೆ. ಜಮೀನಿನ ವಿಸ್ತೀರ್ಣವು ಜಮೀನಿನ ವಿಸ್ತೀರ್ಣವು 147 ಚದರ ಮೀಟರ್ಗಳಾದರೆ ಜಮೀನಿನ ವಿಸ್ತೀರ್ಣವು 147 ಚದರ ಮೀಟರ್ಗಳಾದರೆ ಅದರ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ಅದರ ಉದ್ದ ಮತ್ತು ಉದ್ದ ಮತ್ತು ಅಗಲವನ್ನು ಕಂಡು ಹಿಡಿಯಿರಿ. ಇದು ನಮ್ಗೆ ಪ್ರಶ್ನೆ. ಬೇಗ ಪ್ರಶ್ನೆ ಬರಿಬೇಕು ನೀವು ನನ್ನ ಜೊತೆ. ಪ್ರಶ್ನೆಯನ್ನು ಬರೆಯೋದ್ರಿಂದ ಪ್ರಶ್ನೆಯ ಸ್ವಭಾವ ಏನು ಅಂತ ನಿಮ್ಮ ಮನಸ್ಸಿಗೆ ಹೋಗುತ್ತೆ. ಬರೆಯೋದನ್ನು ಪ್ರಶ್ನೆಯನ್ನು ಕೂಡ ಸರಿಯಾಗಿ ಬರೆಯೋದನ್ನು ರೂಢಿಸ್ಕೋಬೇಕು. ಕೆಲವರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಪ್ರಶ್ನೆ ಹಾಕೊಳ್ಳಂಗಿಲ್ಲ, ಲೆಕ್ಕ ಬಿಡಿಸ್ತೀರಿ, ಅದರಿಂದ ತೆಲ್ಲ ಹೋಗೋದಿಲ್ಲ, ಯಾಂತ್ರಿಕ ಆಗ್ತೈತೆ ಅದು. ಪ್ರಶ್ನೆಯನ್ನು ಬರಿಬೇಕು, ಉತ್ತರವನ್ನು ಬರಿಬೇಕು. ಒಂದು ಆಯತಾಕಾರದ ಜಮೀನದ ಒಂದು ರಫ್ ಐಡಿಯಾ ತೊಗೋಬೇಕು. ಹಿಂಗೊಂದು ಆಯತ ಹಾಕ್ರಿ, ಇದನ್ನ ಜಮೀನು ಅನ್ಕೊಳ್ಳೋಣ. ಸರ್ ಇಟ ಇಲ್ರಿ ನಮ್ಮ ಜಮೀನು ಭಾಳ ದೊಡ್ಡದೈತೆ ಅನ್ಬೇಡ. ಒಂದು ಆಯತಾಕಾರದ ಜಮೀನದ, ಅದರ ಉದ್ದವು ಅಗಲದ ನೋಡ್ರಿ. ಉದ್ದ ಏನೈತಿಲ್ಲ ಲೆಂಗ್ತ್ ಎಲ್ಲ, ಅಗಲಕ್ಕೆ ಲಿಂಕ್ ಕೊಟ್ಟಾರ, ಅದಕ್ಕೆ ಅಗಲ x ತಗೋರಿ. b = x ಆಗಿರಲಿ, ಅಗಲ x ಆಗಿರಲಿ. ನೋಡ್ರಿ ಉದ್ದವು ಅದರ ಅಗಲದ 3ರಷ್ಟಿದೆ ಅಂದರೆ ಎಲ್ಲಿ ಕೊಟ್ಟು ಇಟ್ಟು ಬರಲಿಲ್ಲ 3x ಕಾಣಿಸಕತ್ತಲ್ಲ ಅಲ್ಲಿ. ಎಲ್ಲಿ ಕೊಟ್ಟು ಎಷ್ಟು ಬರಿಬೇಕು ಹೇಳ್ರಿ 3x ಅನ್ನೋದು ಅರ್ಥ ಆಕತಿಲ್ಲ. 3x ಬರೀರಿ ಅಷ್ಟ. ದತ್ತಾಂಶ ನೋಡ್ರಿ, ಇಲ್ಲ ಸ್ವಲ್ಪ ಬರೀರಿ. ಅಗಲ = x ಆಗಿರಲಿ, ಆವಾಗ ಉದ್ದ = 3x ಆಯಿತು. ಉದ್ದ = 3x ಆಯಿತು. ಇನ್ನು ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಬರ್ರಿ, ಆಯತಾಕಾರದ ಜಮೀನಿನ ವಿಸ್ತೀರ್ಣ, ಆಯತಾಕಾರದ ಜಮೀನಿನ ವಿಸ್ತೀರ್ಣ 147 ಚದರ ಸೆಂಟಿಮೀಟರ್. ಚದರ ಮೀಟರ್ ಇದೆ, ಚದರ ಸೆಂಟಿಮೀಟರ್ ಅಲ್ಲ, ಚದರ ಮೀಟರ್ ಇದೆ. 147 ಚದರ ಮೀಟರ್ ಇದೆ. ಬರೆದ್ರೆ ಇದನ್ನ ಆಯತದ ವಿಸ್ತೀರ್ಣ ಅಂದರೆ ಉದ್ದ ಗುಂಡ್ಲೆ ಆಗಲ್ಲ, ಹೌದಿಲ್ಲ, L × B ಇಡ್ರಿ, = 147 ಟ್ಯಾಲಿ ಆಯ್ತು. ಇನ್ನು ಚದರ ಮೀಟರ್ ಅದೆಲ್ಲ ಬರಿಬೇಡ್ರಿ, ಸಂಕೇತಗಳನ್ನ ಬೆಲೆಗಳನ್ನು ತುಂಬ್ಕೋತ ಹೋಗ್ಬಿಡೋಣ. L ಅಂದರೆ ಎಷ್ಟೈತಿ ಪಟ್ನ ನನ್ನ ಹ್ಯಾಂಡ್ ಜೊತೆನೇ ಬಂದಿರ್ಬೇಕು. ನೀವು ಹಿಂದೆ ಉಳಿಬಾರ್ದು, ಮುಂದೆ ಹೋಗ್ಬಾರ್ದು, ರೆಸ್ಪಾಂಡ್ ಮಾಡ್ಬೇಕು. ಏನೋ ಕೇಳಿದ್ರು L = 3x, B ಎಷ್ಟು x ಇದೆ, = 147. 3 ಆ ಕಡೆ ಕಳಿಸ್ರಿ, x × x ಗುಣಾಕಾರ ಮಾಡಿದ್ರೆ x² ಆಯಿತು. 147 / 3, 147ಕ್ಕೆ 3ರಿಂದ ಭಾಗಿಸ್ರಿ. 3 × 4 = 12. ಇದು ಬರಂಗಿಲ್ಲ ಕೆಲವರಿಗೆ. x² = 3 × 4 = 12, 3 × 9 = 27. x² = 49 ಆದ್ರೆ ಇದು 7² ಬರೀತೀರಿ. x = ಎಷ್ಟಾಯ್ತು 7 ಮೀಟರ್ದಾಗ ಬರಿಬೇಕು. ಚದರ ಮೀಟರ್ದಾಗ ವಿಸ್ತೀರ್ಣ ಐತೆ ಅಂದರೆ ಉದ್ದ ಆಗಲ್ಲ ಬರ್ತಾವಲ್ಲ, ಇವತ್ತು ಮೀಟರ್ದಾಗ ಬರಿಬೇಕು. x = 7, ಅದರಿಂದ ಅಗಲ x = 7 ಮೀಟರ್ ಆಯ್ತು. ಉದ್ದ ಬೇಕಾಗೈತಿ. ಉದ್ದ = 3x ಅಂದ್ರೆ 3 × 7. x ನ ಬೆಲೆ 7 ಐತಿಲ್ಲ, 7 ಹಾಕಿದ್ನೆ ಅಲ್ಲಿ, 7 3 ಎಷ್ಟ 21 ಮೀಟರ್ ಆಯಿತು. ಅದು ಉದ್ದ ಮತ್ತು ಅಗಲ ಸಿಕ್ತಲ್ಲ, ಸರಿ. ನೋಡ್ರಿ ಇನ್ಮೇಲೆ ಜೂನ್ 2019ಗೆ ಬಂದಿರತಕ್ಕಂಥ ಪ್ರಶ್ನೆಗಳೇನು ನೋಡ್ರಿ.
ಇಲ್ಲಿ ಬಂದಿರತಕ್ಕಂಥ ಮೊದಲನೇ ಪ್ರಶ್ನೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅನುಕ್ರಮ ನಂಬರ್ ತೊಗೋತಾರೆ ಸುಮ್ಮ. ಅಲ್ಲಿಂದ ಎಷ್ಟು ಅದು 3 ಆಗ್ಯಾವ 4 ಅದು ಅಲ್ಲಿ 3 4 4ನೇ ತೊಗೊಂಬಿಡ್ರಿ, ಅನುಕ್ರಮ ಆಗಿಬಿಟ್ರೆ. ಕ್ವಶನ್ ನಂಬರ್ 4 ಬರ್ರಿ. x² - 3x - 3x - 10 = 0 ಸಮೀಕರಣವನ್ನು ಸೂತ್ರದ ವಿಧಾನದಿಂದ ಬಿಡಿಸಿ. ಸಮೀಕರಣ ಹೇಳತ್ತೇನೆ, ಬರ್ಕೋಬೇಕು. ಸಮೀಕರಣವನ್ನು ಸೂತ್ರದ ವಿಧಾನದಿಂದ ಬಿಡಿಸಿ. ಫಾಸ್ಟಾಗಿ ಮೂವ್ ಆಗ್ಬೇಕಾ ಎಲ್ಲರೂ? ABC ಬೆಲೆಗಳನ್ನು ಬರೆಯೋಣ. ABC ಬೆಲೆಗಳು ಕಾಣಿಸ್ತಾವೆ ಎಲ್ಲರಿಗೂ? ABC ಬೆಲೆಗಳಿಲ್ಲಿ A ಅಂದರೆ ಎಷ್ಟು? 1, x² ನ ಸಹಗುಣಕ, B ಅಂದ್ರೆ -3, x ನ ಸಹಗುಣಕ, C ಅಂದ್ರೆ -10 ಸ್ಥಿರಾಂಕ. ಸೂತ್ರ x = -b + or - square root of b² - 4ac / 2a. ಬರ್ರಿ ಸೂತ್ರ ಬರ್ರಿ ಪಟ್ನ. -b + or - square root of b² - 4ac / 2a. ಬೆಲೆ ಹಾಕೋಣ. b ಬೆಲೆ ಎಷ್ಟು? -3 ಪ್ಲಸ್ ಅಥವಾ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² -3ರ ವರ್ಗ -4 a 1 c ಎಷ್ಟು? -10 / 2a. 2 ಗುಂಡ್ಲೆ a ಅಂದರೆ ಎಷ್ಟು? 1. ಸರಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಇದನ್ನೆಲ್ಲರೂ ಬರೆದ್ರಿ. ಫಾಸ್ಟಾಗಿ ಬರಿಬೇಕು, ಜೊತೆ ಜೊತೆ ಬರಿತಾ ಹೋಗ್ಬೇಕು. ಆ ಸ್ಪೀಡ್ಲಿ ಓಡ್ಬೇಕು. ನಿಮ್ಮದು ಮೈಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಇರಬೇಕು. ತೀರಾ ಸ್ಲೋ ಅಂತೂ ಹೋಗಲ್ಲ ನಾನು, ಯಾಕಂದ್ರೆ ಟಾಪಿಕ್ ಎಲ್ಲ ಕಂಪ್ಲೀಟ್ ಆಗೈತೆ ನಿಮ್ಗೆ. ಇದೆಲ್ಲ ರಿವಿಷನ್ ಇದೆ. 2ನೇ ಹಂತದ ಕೆಲಸ ಆಯ್ತಿದ್ದು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತಾ? ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -3² ಎಷ್ಟು? 9. ಮೈನಸ್ ಇಂಟು ಮೈನಸ್ ಪ್ಲಸ್ 10 4 40 ಬಾಗ್ಲೆ ಎಷ್ಟು ಬರೀನಾ? 2. 3 ಪ್ಲಸ್ ಆರ್ ಮೈನಸ್ 9 40 49 ಬಾಗ್ಲೆ ಎಷ್ಟು? 2. 3 ಪ್ಲಸ್ ಆರ್ ಮೈನಸ್ 7 / 2 ಅಲ್ಲ, 49 ವರ್ಗಮೂಲ 7 ಬರ್ತದೆ. ಏನು ಇಕ್ವಲ್ ಟು ಇದು? x ಇಕ್ವಲ್ ಟು ಬಂದಿದೆ ಅಂದರೆ x ಇಕ್ವಲ್ ಟು 2 ಬೆಲೆಗಳು. 3 + 7 ಬಾಗ್ಲೆ 2 ಒಂದು ಮೈನಸ್ ಬಿಟ್ಟೇವೆ ನೋಡ್ರಿ, ಪ್ಲಸ್ ಆರ್ ಮೈನಸ್ ಐತಿ. ಅಥವಾ x ಇಕ್ವಲ್ ಟು 3 - 7 ಬಾಗ್ಲೆ 2. 3 + 7 ಅಂದರೆ ಎಷ್ಟು? 10 ಹೌದಾ ಇಲ್ಲ? ಸಂಶಯ ಅದೇನಿಲ್ಲ. ಸೊ 10 / 2. 3 7 ವ್ಯತ್ಯಾಸ 4 ಬಾಗ್ಲೆ 2 ಕಟ್ತಾ ಹೊಡ್ರಿ. 2 ಕಟ್ತಾ ಹೋಗ್ತದ. 2 1 2 5 x ಇಕ್ವಲ್ ಟು 5 ಅಥವಾ x ಇಕ್ವಲ್ ಟು ಎಷ್ಟು? 2 1 2 2 ಅಂದರೆ ಎಷ್ಟು ಬಂತು? -2 ಬರ್ತದೆ. ಓಕೆ, ಅನುಕ್ರಮ ಸಂಖ್ಯೆ 5. ಪ್ರಶ್ನೆ ಸ್ವಲ್ಪ 1 ಕಿಲೋಮೀಟರ್ ಐತಿ, ಬರಿಬೇಕು. A ಮತ್ತು B ಎಂಬ ಬೇಗ ಬರಿಬೇಕು. A ಮತ್ತು B ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು. ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ 19 ವರ್ಷಗಳು ಮತ್ತು 15 ವರ್ಷಗಳಾಗಿವೆ. 19 ವರ್ಷಗಳು ಮತ್ತು 15 ವರ್ಷಗಳಾಗಿವೆ. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧ 480 ಆಗಿರುತ್ತದೆ ಕಂಡುಹಿಡಿಯಿರಿ. ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ. ಇದು ಕೂಡ ಒಂದು ಅನ್ವಯಿಕ ಪ್ರಶ್ನೆ ಆಗಿದೆ ಮತ್ತು 4 ಅಂಕಕ್ಕೆ ಬಂದಿದೆ. 4 ಅಂಕಕ್ಕೆ ಬಂದಿರತಕ್ಕಂಥ ಒಂದು ಅನ್ವಯಿಕ ಪ್ರಶ್ನೆ. A ಮತ್ತು B ಅಂತ ಕಡೆ ಇಬ್ಬರದ. A ಮತ್ತು B ಅಂತ ಇಬ್ಬರದ. ಹೌದಾ? ಸದ್ಯಕ್ಕೆ ಇವತ್ತಿಗೆ ನೀವು ಪರೀಕ್ಷೆ ಬರೆಯಕತ್ತಿರಲ್ಲ, ಆವಾಗ
ಅಭ್ಯಾಸ ಮಾಡಕತ್ತಿರಲ್ಲ ಆ ಟೈಮ್ಗೆ. ಈಗ ಸದ್ಯಕ್ಕೆ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ 19 ಮತ್ತು 15 ವರ್ಷ. 19 ವರ್ಷ, ಆಮೇಲೆ ಈಗಿನ ವಯಸ್ಸು ಅವ್ರದ್ದು, ಈಗಿನ ವಯಸ್ಸು ವರ್ಷಗಳದೊಳಗೆ ಇದೆ. ವಯಸ್ಸು ವರ್ಷಗಳಲ್ಲಿ ಎಷ್ಟು? 19 ಮತ್ತು 15. ನಾ ಹೇಳಾಕತ್ತಿಲ್ಲ, ಇದನ್ನ ಲೆಕ್ಕದಾಗ ಕೊಟ್ಟಿದ್ದಾರೆ. ಈ ರೀತಿ ನೀವು ಬರಿಬೇಕು. ಎಷ್ಟು ವರ್ಷಗಳ ನಂತರ ಇನ್ನು ಮುಂದೆ ಎಷ್ಟು ವರ್ಷಲೆ ಅವ್ರದ್ದು ವಯಸ್ಸು ಗುಣಾಕಾರ ಮಾಡಿದ್ರೆ ಎಷ್ಟಾಗ್ತತಿ? 480 ಆಗ್ತತಿ ಅಂತ ಕಂಡುಹಿಡಿಬೇಕು. ಎಕ್ಸ್ ವರ್ಷಗಳ ನಂತರ ಅನ್ನೋನು ಅದನ್ನ. ಎಕ್ಸ್ ವರ್ಷಗಳ ನಂತರ ಏದವನು ವಯಸ್ಸು ಎಷ್ಟಾಗಬೇಕು? ಈಗ 19 ಐತಿ, ಇನ್ನು ಎಕ್ಸ್ ವರ್ಷಲೆ ಅಂದ್ರೆ 19 ಪ್ಲಸ್ ಎಷ್ಟು? ಎಕ್ಸ್. ಈಗ 15 ಐತಿ, ಇನ್ನು ಎಕ್ಸ್ ವರ್ಷಲೆ ಅಂದ್ರೆ 15 ಪ್ಲಸ್ ಎಕ್ಸ್. ದತ್ತಾಂಶದಂತೆ ಅವ್ರು ಕೊಟ್ಟಿರ್ತಕ್ಕಂಥ ದತ್ತಾಂಶದ ಪ್ರಕಾರ ಅವರೀರ್ವರ ಎಕ್ಸ್ ವರ್ಷಗಳ ನಂತರ ಅಂದರೆ ಏದವನ ವಯಸ್ಸ ಎಕ್ಸ್ ಪ್ಲಸ್ 19, ಬಿದವ್ರದ್ದು ವಯಸ್ಸ ಎಕ್ಸ್ ಪ್ಲಸ್ 15. ಇದ್ರ ಗುಣಲಬ್ಧ ಎಷ್ಟಕ್ಕೆ ಸರಿ? 480, 480ಕ್ಕೆ ಸಮ. ಸಮೀಕರಣವನ್ನು ಸಂಯೋಜನೆ ಮಾಡ್ಕೋಬೇಕಿಲ್ಲಿ. ಅನ್ವಯಿಕ ಸಮಸ್ಯೆ ಇದೆ. ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ವಿಶ್ಲೇಷಣೆ ಮಾಡಿ ಈ ಸಮೀಕರಣವನ್ನು ಸಂಯೋಜಿಸ್ಕೊಂಡ್ರೆ ಅಂದರೆ ಅರ್ಧ ಕೆಲಸ ಆದಂಗೆ. ಇದು ಕರೆಕ್ಟ್ ಬಂದ್ರೆ ಮುಂದೆಲ್ಲ ಹೋಗೋದೈತಲ್ಲ ಲೆಕ್ಕಾಚಾರಕ್ಕೆ. ಇದು ತಪ್ಪಿರಿ ಅಂದ್ರೆ ಮುಂದಿಂದೆಲ್ಲ ಲೆಕ್ಕಾಚಾರ ತಪ್ತದ ಅನ್ನೋದನ್ನು ಗಮನದಾಗ ಇಟ್ಕೊರಿ. ಇದು ಅರ್ಥ ಆಯ್ತಲ್ಲ ಎಲ್ರಿಗೂ? ಏನಾರ ಡೌಟ್ ಇದ್ರೆ ಕೇಳ್ರಿ. ಕನ್ಫರ್ಮ್ ಆಗಿದೆ? ಸರಿ, ಇನ್ನು ಇದನ್ನು ಗುಣಾಕಾರ ಮಾಡೋದು. ದ್ವಿಪದೋಕ್ತಿಗಳ ಗುಣಾಕಾರ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 15, 15x, 19 ಇಂಟು ಎಕ್ಸ್, 19x, 19 ಮತ್ತು 15 ಗುಣಿಸಿ ಹೇಳ್ರಿ. ಎಷ್ಟು ಬರ್ತೈತೆ ಹೇಳ್ಬೇಕು, ಪಟ್ನ ಹೇಳ್ಬೇಕು. 19, 15 ಗುಣಿಸ್ರಿ. 285, 185, 285. ಆ 480 ಈ ಕಡೆ ತೊಗೊಂಬರ್ರಿ. -480 = 0. ಎಕ್ಸ್ ಸ್ಕ್ವೇರ್ ಹಂಗೆ ಬರೋಣ, ಹಂಗಿದ್ದಂಗೆ ಎಕ್ಸ್ ಸ್ಕ್ವೇರ್. 15, 19 ಕೂಡಿಸ್ರಿ ಎಷ್ಟು? 34x ಹೌದಿಲ್ಲ? ಇನ್ನು ಇವೆರಡು ಏನು ಮಾಡ್ತೀರಿ? ಚಿನ್ನ ವಿರುದ್ಧ ಅದಾವು. ಕೂಡಿಸ್ತೀರ ಕಳಿತೀರಿ? ಕಳೆದು ಹೇಳ್ರಿ ಎಷ್ಟು ಬರ್ತದೆ ಹೇಳಬೇಕು. ಲೆಕ್ಕಾಚಾರ ಮಾಡ್ಬೇಕು ನೀವು. ಇದನ್ನ ನಿಮ್ಮ ಹಂತದಲ್ಲಿ ಮಾಡ್ತಕ್ಕಂಥದ್ದು ಐತೆ. ಅದು ವ್ಯತ್ಯಾಸ ಸರಿಯಾಗಿ ಕರೆಕ್ಟ್ ಹೇಳ್ರೆ ಮತ್ತಿಲ್ಲ ಲೆಕ್ಕ ತಪ್ಪಿಸ್ತೀರಿ ನನಗೆ. 480 ಒಳಗೆ 195 ಮೈನಸ್ ಬರೀನೋ ಪ್ಲಸ್ ಬರೀನೋ? -195 = 0. ಇವತ್ತೈದನ್ನ ಗುಣಿಸ್ತೀರಿ, 195ನ ಬರ್ತೈತಿ. 195 ಅಪೋರ್ತ್ ಅಂತ ತಗೋತೀನಿ ನೋಡ್ರಿ. 5ರಲ್ಲಿ ಹಚ್ತೀನಿ ಮೊದಲು. 5 3 15 ಕರೆಕ್ಟಾ? 5 3 15, 4 45 ಆಯ್ತು. 5 9 45 ಕರೆಕ್ಟ್ ಐತಿ. ಮತ್ತು 3 3 1 3 3 13 ಅವಿಭಾಜ್ಯ ಸಂಖ್ಯೆ ಐತೆ. 13 1 13. ಅಪೋರ್ತನ ಹೆಂಗೆ ತಗೊಳ್ಳೋಣ ಈಗ? 13 3 39, 5 5 ಇಡ್ರಿ. 39 5 ಹೋದ್ರೆ 34. ಅಪೋರ್ತನ ವಿಧಾನ. ಎಕ್ಸ್ ಸ್ಕ್ವೇರ್ ಪ್ಲಸ್ 39x ಮೈನಸ್ 5x -195 = 0. ಇದನ್ನು ಯಾವ ರೀತಿ ಸಂಯೋಜಿಸ್ಕೊಂಡು ನೋಡಿದ್ರಿ ಗೊತ್ತಾಯಿತು? ಮಾಧ್ಯ ಪದವನ್ನು ಬಿಡಿಸ್ಕೊಂಡ್ರಿ, ವಿಂಗಡಿಸ್ಕೊಂಡ್ರಿ, ಸ್ಪ್ಲಿಟ್ ಮಾಡ್ಕೊಂಡ್ರಿ, ವಿಭಜಿಸ್ಕೊಂಡ್ರಿ. ಹೆಂಗೆ? ಮೊತ್ತ 34x ಕೊಡ್ತದೆ. ಗುಣಾಕಾರ ಮಾಡಿದ್ರೆ ಮೊದಲನೇ ಮತ್ತು ಕೊನೆಯ ಪದಗಳ ಗುಣಾಕಾರಕ್ಕೆ ಸರಿ ಹೋಗ್ತದೆ. ಆ ರೀತಿಯಾಗಿ ಅದನ್ನ ವಿಂಗಡಿಸ್ಕೋಬೇಕು. ಇದಾಯ್ತಾ? ಎಕ್ಸ್ ಸಾಮಾನ್ಯ ತೆಗಿರಿ ಮೊದಲನೇ ಗುಂಪಿನಾಗ, ಇದು ಎರಡನೇ ಗುಂಪು. ನಿಮಗೆ ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ 39, ಇಲ್ಲಿ -5 ಸಾಮಾನ್ಯ ತೆಗೆದ್ರೆ ಏನೂ ವಿಚಾರ ಮಾಡಬೇಡ್ರಿ. ಎಕ್ಸ್ ಪ್ಲಸ್ 39 ಹಿಂದೆ ಬಂದಿಲ್ಲ, ಅದು ಅಲ್ಲೇ ಅಷ್ಟೇ ಬರ್ತದೆ. ಎಕ್ಸ್ ಪ್ಲಸ್ 39 ಬೇಕಂದ್ರೆ ಇಲ್ಲಿ ನೋಡ್ರಿ, 5ಕ್ಕೆ 39 ಗುಣಿಸಿದ್ರೆ 195 ಬರ್ತೈತಿ. 5 ಹೊರಗೆ ತೆಗಿತೀರಿ, ಒಳಗೆ 195 = ಎಷ್ಟಾಯ್ತು? 0 ಆಯ್ತು. ಎಕ್ಸ್ ಪ್ಲಸ್ 39 ಸಾಮಾನ್ಯ ತಗೋರಿ, ಇಂಟು ಬ್ರಾಕೆಟ್ ಇನ್ನೊಂದು ಬ್ರಾಕೆಟ್ನಾಗ ಎಕ್ಸ್ -5 = 0. ಎಕ್ಸ್ ಪ್ಲಸ್ 39 ಹೊರಗೆ ತೊಗೊಂಡ್ರಿ, ಎಕ್ಸ್ ಪ್ಲಸ್ 39 ಹೊರಗೆ ತೊಗೊಂಡ್ವಿ, ಉಳಿತು ಎಷ್ಟು? ಎಕ್ಸ್ -5 ಉಳಿತು. = ಎಷ್ಟು? 0. ಪ್ರತಿಯೊಂದು ಅಪವರ್ತನವನ್ನು 0ಗೆ ಹೋಲಿಸಿದರೆ ನೋಡ್ರಿ ಎಷ್ಟು ಬರುತ್ತೆ ನಮಗೆ? ಎಕ್ಸ್ = -39 ಅಥವಾ ಎಕ್ಸ್ = ಎಷ್ಟು? 5. ಇದು ಋಣಾತ್ಮಕ ಬೆಲೆಯನ್ನು ಬಿಟ್ಟುಬಿಡ್ರಿ, ಇದು ಸಾಧ್ಯ ಇಲ್ಲ. ವಯಸ್ಸು ಮೈನಸ್ನಾಗೆ ಹಾಕಂಗೆ ಸಾಧ್ಯತೆ, ಬಿಟ್ಟುಬಿಡ್ರಿ ಅದನ್ನ. ಅಂದರೆ ನೀವು ಪರಿಗಣಿಸ್ತಕ್ಕಂಥ ಬೆಲೆ ಎಷ್ಟು? 5 ಮಾತ್ರ. ಆದ್ದರಿಂದ ಎಕ್ಸ್ = ಎಷ್ಟು ಬಂತು? 5 ಬಂತು. ನಮಗೆ ಕೇಳಿದ್ದೇನವರು ಎಷ್ಟು ವರ್ಷಗಳ ನಂತರ, ಎಷ್ಟಲ್ಲ ಎಕ್ಸ್ದ ಬೆಲೆ ಬಂದ್ರೆ ಮುಗಿದೋದು. ಎಕ್ಸ್ ವರ್ಷಗಳ ನಂತರ ಅವ್ರ ವಯಸ್ಸಿನ ಗುಣಲಬ್ಧ ಎಷ್ಟು ತೊಗೊಂಡಿದ್ದೀವಿ? 480 ತೊಗೊಂಡಿದ್ರಿ ಅಂದ್ರೆ, ಆದ್ದರಿಂದ 5 ವರ್ಷಗಳ ನಂತರ ಅವರ ವಯಸ್ಸಿನ ಗುಣಲಬ್ಧ ಎಷ್ಟು?
480. ನಿಮ್ಗೆ ಹಂಗೆ ತಾಳೆ ಮಾಡ್ಬೇಕಂದ್ರೆ 19ಕ್ಕೆ 5 ಕೂಡಿಸ್ರಿ. 19ಕ್ಕೆ 5 ಕೂಡಿಸ್ರೆ ಎಷ್ಟು? ಇದಕ್ಕೆ 5 ಕೂಡಿಸ್ರೆ ಎಷ್ಟು? 19ಕ್ಕೆ 5 ಕೂಡಿಸ್ರೆ 24. ಆಮೇಲೆ 15 ಬೀದ ಒಂದು 15 ಇತ್ತು, ಇನ್ನು 5 ವರ್ಷಲೆ 20 ಆಕೈತೆ ಅವನು. ಇವೆರಡು ಗುಣಿಸಿ ನೋಡ್ರಿ 480 ಬರ್ತೈತಿಲ್ಲ. ಇದು ಸುಮ್ಮ ಹಂಗೆ ತಾಳೆ ಬಂದಿಲ್ಲ. 24 ಎರಡಲೇ 48. ಅದನ್ನು ನೋಡ್ರಿ. ಇದಕ್ಕೆ 6ನೇ ಈಗೇನು ಬರೋದಿಲ್ಲ, ಲಾಸ್ಟ್ ಜೂನ್ 2019 4 ಮಾರ್ಕ್ಸಿನ ಪ್ರಶ್ನೆ. ಇದಕ್ಕೆ ಅಥವಾ ಪ್ರಶ್ನೆ ಕೊಟ್ಟಾನ, ಅದರ ಅನುಕ್ರಮವಾಗಿ ಇದನ್ನ 6ನೇ ತಗೋರಿ. ಅವ್ರ ಪ್ರಶ್ನೆ ಐತಿ. ಪ್ರಶ್ನೆ ಏನದ ಅಂದ್ರೆ ನೋಡ್ರಿ, b - c × x² ಪ್ಲಸ್ c - a ಇಂಟು x ಪ್ಲಸ್ a - b = 0. ಸಮೀಕರಣದ ಮೂಲಗಳು ಸಮನಾಗಿದ್ದರೆ, ಸಮೀಕರಣದ ಮೂಲಗಳು ಸಮನಾಗಿದ್ದರೆ, ಸಮೀಕರಣದ ಮೂಲಗಳು ಸಮನಾಗಿದ್ದರೆ 2b = a + c ಎಂದು ಸಾಧಿಸಿ. 2b = a + c ಎಂದು ಸಾಧಿಸಿ. ಈ ಕೊಟ್ಟಿರ್ತಕ್ಕಂಥ ಸಮೀಕರಣ ವರ್ಗ ಸಮೀಕರಣ ಇದೆ. ಇಲ್ಲಿ ಶೋಧಕದ ಬೆಲೆ ಏನಾಗಬೇಕು? ಮೂಲಗಳು ಸಮನಾಗಿರ್ಬೇಕಂದ್ರೆ b² - 4ac = 0 ಇರಬೇಕು. ಅದರೊಳಗೆ a b c ಬೆಲೆಗಳನ್ನು ಎಲ್ಲಿ ತುಂಬುದು ಅಂದರೆ x² ನ ಸಗುಣಕ, x ನ ಸಗುಣಕ, ಸ್ಥಿರಾಂಕ ಇವತ್ತು ತುಂಬುದ. ತುಂಬಿ ಬಿಡಿಸ್ಕೊಂತ ಹೋಗಿ ಸುಲಭೀಕರಣ ಮಾಡಿದರೆ 2b = a + c ಬರುತ್ತೆ. ಈ ಪ್ರಕಾರದ ಪ್ರಶ್ನೆಗಳಂದ್ರೆ ಇದೇ ಎಕ್ಸಾಕ್ಟ್ಲಿ ಸಿಮಿಲರ್ ಲೆಕ್ಕಗಳು ಅಭ್ಯಾಸದಾಗಿಲ್ಲ, ಪಠ್ಯಪುಸ್ತಕದಾಗಿಲ್ಲ. ಅನ್ವಯಿಕ ಪ್ರಶ್ನೆಗಳು ಹೀಗೆ ಬರ್ತಾವೆ. ಸ್ವಲ್ಪ ಅನ್ವಯಿಕ ಪ್ರಶ್ನೆಗಳನ್ನು ಕಠಿಣತೆಯ ಮಟ್ಟ ಅಂತ ಇರ್ತದೆ ನಮ್ಮ ಪ್ರಶ್ನೆ ಪತ್ರಿಕೆ ಒಳಗೆ. ಅದನ್ನು ಆಧರಿಸಿ ಕೆಲವೊಂದಿಷ್ಟು ಹೊಸ ಪ್ರಶ್ನೆಗಳನ್ನು ಕೇಳ್ತಾರೆ. ಶ್ರೇಣಿಗಳ ಮೇಲೆ ಬರುತ್ತಾ, ಈ ಚಾಪ್ಟರ್ ಮೇಲೆ ಬರುತ್ತಾ, ಮತ್ತು ನಿಮ್ಮ ವಿಸ್ತೀರ್ಣಗಳ ಚಾಪ್ಟರ್ ಐತಲ್ಲ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಐತಲ್ಲ, ಅಲ್ಲಿ ತ್ರಿಕೋನಮಿತಿ ಅನ್ವಯ. ಸೊ ಕೆಲವೊಂದಿಷ್ಟು ಏರಿಯಾದೊಳಗೆ ನೀವು ಪ್ರಾಕ್ಟೀಸನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಹೆಚ್ಚಿನ ಸಮಸ್ಯೆಗಳನ್ನು, ಬೇರೆ ಬೇರೆ ಹೊಸ ಹೊಸ ಪ್ರಶ್ನೆಗಳನ್ನು ನೀವು ಮಾಡ್ಕೊಂಡ್ರೆ ಏನಾಗುತ್ತೆ, ಇದನ್ನ ಮಾಡಲಿಕ್ಕಾಗತ್ತೆ. ನೋಡ್ರಿ, ಪರಿಹಾರಕ್ಕೆ ಸಾಗುನ. ಈಗ ಎ ಬಿ ಸಿ ಬೆಲೆಗಳನ್ನು ಬರೀರಿ. x² ನ ಸಗುಣಕ a ಅಂದರೆ ಎಷ್ಟು? b - c. b ಅಂದರೆ ಏನು? c - a. ಸ್ಥಿರಾಂಕ c ಅಂದರೆ ಏನು? a - b. ಮೂಲಗಳು ಸಮನಾದರೆ ವರ್ಗ ಸಮೀಕರಣದಲ್ಲಿ ಮೂಲಗಳ ಸಮನಾದರೆ ಶೋಧಕ ಡೆಲ್ಟಾ b² - 4ac = 0 ಆಗಬೇಕಲ್ಲ. ಸರಿ, ಬಿ ದ ಬೆಲೆ ಎಷ್ಟಿದೆ ನೋಡ್ರಿ. ಬಿ ಅಂದರೆ ಎಷ್ಟಿದೆ? c - a ಇದೆ, ಬ್ರಾಕೆಟ್ ಸ್ಕ್ವೇರ್ -4. a ಅಂದರೆ ಎಷ್ಟಿದೆ? b - c ಇದೆ, b - c. b² - 4a × c. c ಅಂದರೆ ಎಷ್ಟು? a - b. c ಅಂದರೆ ಎಷ್ಟು? a - b = ಎಷ್ಟು? 0. ಅರ್ಥ ಆಯ್ತಾ? ಎಷ್ಟು? ಒಂದು ಕ್ಷಣ ಒಂದು ಕೆಲಸ ಮಾಡಿರಿ, ಇದನ್ನು ನೋಡಿ ನನ್ನ ಜೊತೆ ಬರ್ಕೋತ ಹೋಗ್ಬೇಡ್ರಿ, ನಿಮ್ಗೆ ಫಾಲೋ ಆಗೋದಿಲ್ಲ. ಅದು ಅಬ್ಸರ್ವೇಷನ್ ಮಾಡಿರಿ, ಆಮೇಲೆ ಬರ್ಕ್ರಿ. ಇಷ್ಟು ಅರ್ಥ ಆಯ್ತಾ? ಇಲ್ಲಿ a - b ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಇದನ್ನು ವಿಸ್ತಾರ ಮಾಡ್ತೇನೆ. c² + a² - 2ca. ಇದು ಹೆಂಗ್ರಿ ಅಂತ ಗೊತ್ತಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಗೋ ಫಾರ್ 8th ಕ್ಲಾಸ್ 7th ಕ್ಲಾಸ್, ರಿಮೆಂಬರ್ ದ ಐಡೆಂಟಿಟೀಸ್. ನಿತ್ಯ ಸಮೀಕರಣ ನೆನಪಿಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಬರ್ರಿ. ಓಕೆ, -4 ಹೊರಗಿರ್ಲಿಲ್ಲ ಹಂಗೆ. ಈಗ ಇದಕ್ಕೆ ಬ್ರಾಕೆಟ್ ಹಾಕೋಬೇಕು, ಇವೆರಡು ಗುಣಿಸ್ಬೇಕು ನಾವೀಗ. b × a ba, b × b b² ವಿತ್ ನೆಗೆಟಿವ್ ಸೈನ್, -c × a ca, ಮೈನಸ್ × ಮೈನಸ್ ಪ್ಲಸ್ c × b cb. ಅರ್ಥ ಆಯ್ತಾ? ಎಷ್ಟು? = 0. c² + a² - 2ca ಮೈನಸ್ ಇದನ್ನೊಳಗೆ ಗುಣಾಕಾರ ಮಾಡಿಬಿಡ್ರಿ. ಇಲ್ಲಿ ಯಾವುದು ಕ್ಯಾನ್ಸಲ್ ಆಗೋದಿಲ್ಲ, ಕೂಡಕ್ಕೆ ಪಡಲ್ಲ, ಅದಕ್ಕೆ ಹಂಗೆ ಇರಲಿ. -4ba ಅಥವಾ 4ab ಬರೀರದು. -4ab ಮೈನಸ್ × ಮೈನಸ್ ಪ್ಲಸ್ 4b² ಮೈನಸ್ × ಮೈನಸ್ ಪ್ಲಸ್ 4ca ಮೈನಸ್ × ಪ್ಲಸ್ -4bc = ಎಷ್ಟು? 0. bc cb ಎಲ್ಲ ಒಂದು. ಈಗ ಏನಾರು ಒಂದು ಕ್ಯಾನ್ಸಲ್ ಆಕತ್ತೆ ನೋಡ್ರಿ. ಕ್ಯಾನ್ಸಲ್ ಯಾವುದೂ ಆಗೋದಿಲ್ಲ. c² + a² ಇಂಥವ ಪದ ಮತ್ತೆಲ್ಲ ಐತೆ ನೋಡ್ರಿ. ಸ್ಕ್ವೇರ್ದ 4b² ಐತಲ್ಲ, ಪ್ಲಸ್ 4b². ಅದು ಮೊದಲು ಬರ್ಕೋರಿ. c² ಬರ್ಕೊಂಡೆ, a² ಬರ್ಕೊಂಡೆ, 4b² ಬರ್ಕೊಂಡೆ,
2CA 4CA ಇವು ನೋಡ್ರಿ ಸಜಾತಿಯ ಪದಗಳದಾವು. ಇಲ್ಲಿ ಸಿ ಎ ಐತಿ, ಇಲ್ಲೂ ಸಿ ಎ ಐತಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ, ಚಿನ್ನ ವಿರುದ್ಧ ಅದಾವು, ಕಳಿತೀರಿ. 4 2 ವ್ಯತ್ಯಾಸ ಎಷ್ಟು? 2. 2 ಸಿ ಎ ದೊಡ್ಡದು ಯಾವುದು? 4 ದೊಡ್ಡದು. ಅದರಿಂದ ಯಾವ ಚಿನ್ನ ಐತಿ? ಪ್ಲಸ್ +2 ಸಿ ಎ. ಇನ್ನು -4AB -4BC ಈಕ್ವಲ್ ಟು ಎಷ್ಟಾಯ್ತು? 0 ಆಯ್ತು. ನೀವೇನು ನೆನಪು ಮಾಡ್ಕೋರಿ ಅಂದ್ರೆ A + B + C ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು A² + B² + C² + 2AB + 2BC + 2CA ಈ ಒಂದು ಸೂತ್ರವನ್ನು ನೆನಪಿಸ್ಕೊರಿ. ಇದನ್ನು ಅನ್ವಯ ಮಾಡೋದೈತಿ ಇಲ್ಲಿ. ಸರಿ, ಲಕ್ಷ ಕೊಡ್ರಿ. ಇದು ನಿಮ್ಗೆ ಜಸ್ಟ್ ನೆನಪು ಮಾಡಿದ್ನ ಅಷ್ಟ. ಇಲ್ಲಿ C² ಇದೆ, C ಬ್ರಾಕೆಟ್ ಸ್ಕ್ವೇರ್ ಬರಿತೀನಿ. ಆಮೇಲೆ A² ಇದೆ. ಇನ್ನು ಹೆಂಗೆ ಮಾಡೋಂತ ಇನ್ನೊಂದು ಸ್ಟೆಪ್ಪ, ಈ ಏನ ಈ ಕಡೆ ಹಾಕಿ ಬರಿತೀನಿ. ಇರಲಿಲ್ಲ ಹಂಗೆ ಇರಲಿ, ಏನು ತೊಂದರೆ ಇಲ್ಲ. ಇಲ್ಲಿ ನೋಡ್ರಿ, C ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ A ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4B ಐತಿ ಇಲ್ಲಿ, 4B ಅದನ್ನು 2B ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿತೀನಿ ನಾ ಈಗ ಸದ್ಯಕ್ಕೆ. A² + B² + C² ಆಯಿತು. ಇಲ್ಲಿ ನೋಡಿರಿ, A² + B² + C² + 2AB ರೂಪದಾಗ ಇರಬೇಕದು. AB C × A C × A 2CA ಬಂತಿಲ್ಲ ನೋಡ್ರಿ, 2CA ಬಂತ. ಮ್ಯಾಲಿಂದ ನೋಡಿ ಬರ್ಕೋತ ಹೋಗು ಜರ. 2BC + 2 × BC. ಇಲ್ಲಿ ನೋಡ್ರಿ, B ಜಾಗದಾಗ ಇಲ್ಲಿ ನೋಡ್ರಿ, ಇದನ್ನ A ತಗೋ ತಿಳ್ಕೊಬೇಕು, ಇದನ್ನ B ತಿಳ್ಕೊಬೇಕು, ಇದನ್ನ C ತಿಳ್ಕೊಬೇಕು. BC B ಜಾಗದಾಗ A ಐತಿ, ಇದೇನೈತಿ? 2B ಐತಿ. A 2B ಗುಣಾಕಾರ ಮಾಡ್ರ 2 4AB ಬರಾಕತ್ತು. ಇಲ್ಲಿ -4AB ಐತಿ, ಟ್ಯಾಲಿ ಆಗವಲ್ತ ಅಂದ್ರೆ ಇದ್ರದ್ದು ಚಿನ್ನ ಬದಲಾಸ್ತಾರೆ, -2B ಮಾಡ್ಕೊರಿ. ಗೊತ್ತಾಯ್ತಾ? ಇದನ್ನು -2B ಮಾಡ್ಕೊಂಡಾಗ ನೋಡ್ರಿ, -2B ಬರ್ತೈತಿ ಇಲ್ಲಿ. -2B ಪ್ಲಸ್ ಇಂಟು ಮೈನಸ್ ಮೈನಸ್ 2 4 4AB 4AB ಐತಿ ಅಲ್ಲ. ಇಲ್ಲಿ ಹಿಂದಿಂದಕ್ಕೆ ಟ್ಯಾಲಿ ಮಾಡ್ಕೊತ ಬರ್ಕೊತ ಹೋಗ್ಬೇಕು, ಮ್ಯಾಲಿನ ಸೂತ್ರ ಅನ್ವಯ ಮಾಡ್ಕೋಬೇಕು. ಇನ್ನು 2AB 2BC + 2CA 2 × CA C ಜಾಗದಾಗ ಎಟ್ಟೈತೆ ನೋಡ್ರಿ, -2B. ಆಮೇಲೆ A ಜಾಗದಾಗ ಎಟ್ಟೈತೆ ನೋಡ್ರಿ. ಆಮೇಲೆ ಅದಕ್ಕೆ ಸರಿ ಆಗ್ತೈತಿ ನೋಡೋದು. ಅದನ್ನ ಮೊದಲ ಇದನ್ನ ನೋಡಿ ಹೆಂಗೆ ಹೊಡಿದ ಅಂತ ವಿಚಾರ ಮಾಡಿ ಒಟ್ಟ ಬರೋದಿಲ್ಲ. ಮೊದಲು ಇಲ್ಲಿ ಹೆಂಗೆ ಬೇಕಲ್ಲ ಹಂಗೆ ಒಂದಿಷ್ಟು ಇಡುದ, ಆಮೇಲೆ ಐತೆ ಎಲ್ಲೋ ಚೆಕ್ ಮಾಡೋದ. ಈಗ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಐತೆ ಇಲ್ಲಿ, ಇಲ್ಲಿ ಮೈನಸ್ ಐತಿದ, ಮೈನಸ್ ಬಂತ. 2 2 4 2 4 B × C BC ಟ್ಯಾಲಿ ಆಯ್ತಾ? ಈಕ್ವಲ್ ಟು ಬಲಭಾಗದಾಗ ಎಷ್ಟು ಬರಬೇಕು? 0 ಬರೀಬೇಕು. ಇದು ಇಂಪಾರ್ಟೆಂಟ್ ಐತೆ ಸ್ಟೆಪ್. A² + B² + C² + 2AB + 2BC + 2CA ಅಂದ್ರೆ A + B + C ಹೋಲ್ ಸ್ಕ್ವೇರ್. A ಜಾಗದಾಗ C ಐತಿ, B ಜಾಗದಾಗ A ಐತಿ, C ಜಾಗದಾಗ ಎಷ್ಟೈತಿ? -2B ಐತಿ. -2B ಬ್ರಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 0 ಆಯ್ತು. ಈ ಸ್ಕ್ವೇರ್ ಆ ಕಡೆ ಕಳಿಸ್ರಿ. C + A - 2B ಈಸ್ ಈಕ್ವಲ್ ಟು 0 ಆಯಿತು. ಏನು ಬೇಕು? 2B = A + B. ಈ 2B ಆ ಕಡೆ ಕಳಿಸ್ರಿ. C + A = 2B ಅಂದರೆ 2B = ಎಷ್ಟಾಯಿತು? C + A ಬಂತಿಲ್ಲ? ಸರಿ, ಇಷ್ಟೆಲ್ಲ ಸ್ಟೋರಿ ಐತೆ ನೋಡಿ. ನಡ್ರಿ ನೀವು ಹೋಗಿ ಮಾಡ್ರಿ.